ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬಂದಿದ್ದೇನೆ. ಈ ಸ್ಟೋರಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಸ್ಟೋರಿ ಆಗಿರ್ತದೆ. ಇದು ನಮ್ಮ ಕೇರಳ ಕಾಸರಗೋಡಲ್ಲಿ 7 ವರ್ಷದ ಮೊದಲು ನಡೆದಂತಹ ಘಟನೆ. ಈ ವಿಷಯ ಆ್ಯಕ್ಚುಲಿ ನಮಗೆ ನಮ್ಮೊಬ್ಬರು ಸಬ್ಸ್ಕ್ರೈಬರ್ನವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವರ ಲೈಫಲ್ಲಿ ಆದಂತಹ ಘಟನೆಯನ್ನು ನಮಗೆ ತಿಳಿಸಿದರು. ಬಟ್ ಅವರು ಇನ್ನೊಂದು ರಿಕ್ವೆಸ್ಟ್ ಏನು ಮಾಡಿದರು ಅಂದರೆ, ಅವರ ಹೆಸರಾಗಲಿ ಅಥವಾ ಅವರು ಈ ವಿಷಯದಲ್ಲಿ ಹೇಳಿದಂತಹ ಜಾಗದ ಹೆಸರಾಗಲಿ ಇದನ್ನು ಪ್ಲೀಸ್ ಮೆನ್ಷನ್ ಮಾಡಬೇಡಿ, ಇನ್ಸ್ಟೆಡ್ ಬೇರೆ ಹೆಸರನ್ನು ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಹೆಸರು ಹಾಗೂ ಅವರು ಹೇಳಿದಂತಹ ಜಾಗದ ಹೆಸರನ್ನು ನಾನು ಈ ವಿಡಿಯೋದಲ್ಲಿ ಚೇಂಜ್ ಮಾಡಿದ್ದೇನೆ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಗೆ ಬರುವಂತಹ ಥಾಟ್ ಏನು? ಫಸ್ಟ್ ಆಫ್ ಆಲ್ ನಮ್ಮ ತಲೆಗೆ ಬರೋದು ಈ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಬೇಕಾದಂತಹ ವಸ್ತುಗಳು. ಅದೇ ಒಂದು ಕಪ್ಪು ದಾರ ಆಗಲಿ, ಕೆಂಪು ದಾರ ಆಗಲಿ, ಅಥವಾ ಹಳದಿ ದಾರ ಆಗಲಿ, ಇಲ್ಲದಿದ್ದರೆ ತೆಂಗಿನಕಾಯಿ, ಲಿಂಬೆಹಣ್ಣು, ಮತ್ತು ಬ್ಲಡ್ ಸ್ಪಾಟ್ಸ್, ಇಲ್ಲದಿದ್ದರೆ ಸ್ಕಲ್ ಫೇಸ್, ಈ ಥರದ್ದೆಲ್ಲ ವಸ್ತುಗಳನ್ನು ನೋಡಿದ ತಕ್ಷಣ ನಮ್ಮ ತಲೆಗೆ ಬರುವುದೇ ಇಲ್ಲೊಂದು ಬ್ಲ್ಯಾಕ್ ಮ್ಯಾಜಿಕ್, ಇದು ಯಾವುದೋ ಒಂದು ವಾಮಾಚಾರ ನಡೆದಿದೆ ಅಂತ. ಸೊ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡುವ ಮೊದಲು, ಹೆಲೋ ಗೈಸ್, ನಾನು ನಿಮ್ಮ ರಶ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಹಾಗೂ ಅದರಲ್ಲಿ ಬರುವಂತಹ ತೊಂದರೆಗಳು ಏನು, ಈ ಥರದ ವಿಷಯ ಯಾರಾದರೂ ಮಾಡಿದರೆ ಯಾವ ಯಾವ ರೀತಿಯ ಕಷ್ಟಗಳನ್ನು ನಾವು ಎದುರಿಸಬಹುದು ಎಂಬ ಎಲ್ಲ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಕಾಸರಗೋಡು ಎಂಬ ಜಾಗದಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿ ವಾಸವಾಗಿದ್ದರು. ಈ ಫ್ಯಾಮಿಲಿಯಲ್ಲಿ ಟೋಟಲ್ 4-5 ಮಂದಿ ಇದ್ದರು, ಗಂಡ ಹೆಂಡತಿ ಹಾಗೂ ಅವರ 4 ಮಕ್ಕಳು. ಅದರಲ್ಲಿ ಅಬಿಯ ಅಣ್ಣ, ಅಕ್ಕ ಹಾಗೂ ತಂಗಿ. ಇವರ ಜೊತೆಯಲ್ಲಿ ಅವರ ದೊಡ್ಡಮ್ಮನ ಮಗಳನ್ನ ಗಂಡ ಮತ್ತು ಮಗು, ಇವರಿಷ್ಟು ಮಂದಿ ಕೂಡ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದರು. ಇವರಿಗೆ 3 ಎಕರೆ ಜಾಗ ಹಾಗೂ 1 ಎಕರೆ ಕ್ಯಾಶು ತೋಟ ಇತ್ತು. ಸಡನ್ ಆಗಿ ಒಂದು ದಿವಸ ಈ ಕ್ಯಾಶು ತೋಟಕ್ಕೆ ಬೆಂಕಿ ಬೀಳುತ್ತೆ. ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಸಡನ್ ಆಗಿ ಇವರಿಗೆ ಒಂದು ದಿವಸ ಸುದ್ದಿ ಬರುತ್ತೆ, ಏನಂದರೆ ಹೀಗೆ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ತುಂಬ ಸಾಲಾಗಿ ಬಂದದ್ದು ರಣಹದ್ದು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ರಣಹದ್ದು ಯಾವ ರೀತಿಯ ಪಕ್ಷಿ ಅಂತ. ಈಗಲ್ ಥರವೇ ಇರ್ತದೆ, ಬಟ್ ಅದರ ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ಫರ್ ಇರುವುದಿಲ್ಲ. ಹಾಗೂ ರಣಹದ್ದನ್ನು ಮನುಷ್ಯರ ಮಾಂಸ ತಿನ್ನುವಂತಹ ಒಂದು ಪಕ್ಷಿ ಅಂತ ಕೂಡ ಹೇಳ್ತಾರೆ. ಇದು ಸ್ಮಶಾನದಲ್ಲಿ ಹೈಯೆಸ್ಟ್ ಕಾಣಲಿಕ್ಕೆ ಸಿಗುವಂತಹ ಪಕ್ಷಿ. ಸೊ ಇದು ಆ ಜಾಗಕ್ಕೆ ಬರುವಾಗ ತುಂಬ ಮಂದಿ ಹೇಳ್ತಾರೆ ಇದು ಒಂದು ಒಳ್ಳೆ ರೀತಿಯ ಸೂಚನೆ ಅಲ್ಲ ಅಂತ. ಬಟ್ ಇವರು ಯಾವುದೇ ರೀತಿಯ ಈ ವಾಮಾಚಾರ ಇದರ ಬಗ್ಗೆ ನಂಬುವವರ ಅಲ್ಲ. ಯಾಕಂದರೆ ಇವರ ಫ್ಯಾಮಿಲಿ ಆಯಿತು, ಇವರಾಯಿತು, ಈ ಥರ ಇರುವಂತಹ ಫ್ಯಾಮಿಲಿ ಇವರದು. ಇನ್ನೊಬ್ಬರಿಗೆ ಕಷ್ಟ ಕೊಡುವ ಫ್ಯಾಮಿಲಿ ಅಲ್ಲ. ಇನ್ನೊಬ್ಬರಿಗೆ ಒಂದು ಯಾವುದೇ ರೀತಿಯಲ್ಲಿ ಒಂದು ಬೇಡದು ಬಯಸುವಂತಹ ಫ್ಯಾಮಿಲಿ ಇವರದಾಗಿರಲಿಲ್ಲ. ಇವರಾಯಿತು, ಇವರ ಕಷ್ಟ ಸುಖ ಏನೇ ಇರಲಿ ಇವರ ನಡುವಲ್ಲೇ ಇತ್ತು. ಹಾಗೆ ಈ ವಿಷಯ ಆದ ನಂತರ ಅವರ ತಂದೆಗೆ ಹುಷಾರು ತಪ್ಪಿ ಬೀಳ್ತಾರೆ. ಅವರ ಹೊಟ್ಟೆಯಲ್ಲಿ ತುಂಬಾ ನೋವು ಶುರು ಆಗಿರ್ತದೆ. ಅವರಲ್ಲಿ ಇದ್ದಂತಹ ಕಾಸರಗೋಡು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೆಕಪ್ ಮಾಡ್ತಾರೆ. ಬಟ್ ಯಾವುದೇ ರೀತಿಯ ಸಿಂಪ್ಟಮ್ಸ್, ಅಂದರೆ ಯಾವುದೇ ರೀತಿಯ ಒಳಗಿನ ವಿಷಯದಲ್ಲಿ ತಪ್ಪು ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅಂದರೆ ಯಾವ ರೀತಿ ಕೂಡ ಅವರಿಗೆ ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇದಾದ ನಂತರ ಇನ್ನೊಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಮಂಗಳೂರಿನ KS ಹೆಗ್ಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಹೋಗಿ ನೋಡುವಾಗ ಒಂದೇ ಅವರ ತಲೆಗೆ ಬರೋದೇನೆಂದರೆ, ಡಾಕ್ಟರ್ಸ್ ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಅವರ ಹೊಟ್ಟೆ ಒಳಗೆ, ಅಂದರೆ ನೋವು ಇದೆ ಹೌದು, ಬಟ್ ಯಾವುದೇ ರೀತಿಯ ಮೆಡಿಕಲ್ ಕಂಡೀಷನ್ ವರ್ಸ್ಟ್ ಇದೆ ಹೊಟ್ಟೆ ಒಳಗೆ ಅಂತ ನಮಗೆ ಅನ್ನಿಸ್ತಿಲ್ಲ. ಆ್ಯಂಡ್ ಇವರ ಕಂಡೀಷನ್ ಡೇ ಬೈ ಡೇ ವರ್ಸ್ಟ್ ಆಗ್ತಾ ಹೋಗ್ತಾ ಕಾರಣ ಅವರ ಕಂಡೀಷನ್ ಏನು ಅಂತ ಗೊತ್ತಾಗದೆ ನಾವು ಯಾವ ರೀತಿಯ ಮೆಡಿಸಿನ್ ಕೊಡೋದು, ನೀವು ಅವರನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಇವರ ಮನೆ ಇನ್ನೊಂದು ಕಡೆಯಲ್ಲಿ ವಿಟ್ಲದಲ್ಲಿರ್ತದೆ. ಸೊ ವಿಟ್ಲ ಕೂಡ ಮಂಗಳೂರಲ್ಲಿ ಇನ್ನೊಂದು ಊರು. ಸೊ ಆ ಜಾಗಕ್ಕೆ ಹೋಗುವಾಗ ಅಲ್ಲಿ ಅವರದೊಂದು ದೈವ ಮನೆ ಇರ್ತದೆ. ನಿಮ್ಗೆಲ್ರಿಗೂ ಗೊತ್ತಿರ್ತದೆ ದೈವ ಆರಾಧನೆ ಮಾಡುವ, ಮಂಗಳೂರಲ್ಲಿ ದೈವ ಆರಾಧನೆ ತುಂಬ
ದೊಡ್ಡ ಮಟ್ಟದಲ್ಲಿ ನಡೀತದೆ. ಸೊ ದೈವಾರಾಧನೆ ಅವರ ಮನೆಯಲ್ಲಿ ಇದ್ದಂತಹ ದೈವದ ಮನೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸ್ವಲ್ಪ ದಿವಸದಲ್ಲಿ ಅವರ ತಂದೆ ತೀರಿಕೊಳ್ತಾರೆ. ತೀರಿಕೊಂಡ ತಕ್ಷಣ ಎಲ್ಲ ಕಾರ್ಯ ಮುಗಿಸಿ ಇವರು ಪುನಃ ಇವರ ಕಾಸರಗೋಡಿನ ಮನೆಗೆ ಬರ್ತಾರೆ. ಕಾಸರಗೋಡಿನ ಮನೆಗೆ ಬಂದ ಮೇಲೆ ಅಲ್ಲಿ ಇವರಿಗೆ ಯಾವುದೇ ರೀತಿಯ ಒಂದು ದುಃಖ ಇದೆಲ್ಲ ಕಾಡ್ತಾ ಇರ್ತದೆ. ಯಾಕಂದ್ರೆ ತಂದೆ ಇರುವವರೆಗೆ ಇವರಿಗೆ ಅಷ್ಟೇನು ಕಷ್ಟ ಗೊತ್ತಾಗ್ತಿರ್ಲಿಲ್ಲ. ಬಟ್ ತಂದೆ ಹೋದ ಮೇಲೆ ಅಭಿ ಹಾಗೂ ಅಭಿ ಅಣ್ಣನ ಮೇಲೆ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಬರ್ತದೆ. ಈ ಟೈಮಲ್ಲಿ ಇದಾದ ನಂತರ ಕಂಟಿನ್ಯೂ ಆಗಿ ಅವರ ಲೈಫಲ್ಲಿ ಒಂದೊಂದು ಘಟನೆಗಳು ನಡೀತಾನೆ ಹೋಗ್ತಾ ಇರ್ತದೆ. ಕಷ್ಟವೇ ಕಾಣಲಿಕ್ಕೆ ಸಿಗ್ತದೆ. ಫಸ್ಟಿಗೆ ಇವರು ಮನೆಗೆ ಬಂದ ತಕ್ಷಣ ಆದಂತಹ ಘಟನೆ ಏನಂದ್ರೆ, ಅವರ ಅಕ್ಕನಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರ್ತದೆ. ಆ ಎಂಗೇಜ್ಮೆಂಟ್ ಫಿಕ್ಸ್ ಆದ ಎಂಗೇಜ್ಮೆಂಟ್ ಸಡನ್ ಆಗಿ ಬೇಡ ಅಂತ ಹೇಳಿ ಅದು ಅಲ್ಲಿಂದಲ್ಲಿಗೆ ಕ್ಲಾಶಸ್ ಆಗಿ ಬೇಡ ಅಂತ ಆಗ್ತದೆ. ಸೊ ಅಲ್ಲಿಂದಲ್ಲಿಗೆ ಎಂಗೇಜ್ಮೆಂಟ್ ನಿಲ್ತದೆ. ಇದಾದ ನಂತರ ಅವರ ದೊಡ್ಡಮ್ಮನ ಮಗಳು ಮನೆಯಲ್ಲಿದ್ದಂತ ಹೇಳಿದಲ್ಲ, ಅವರ ಮಗನಿಗೆ ಕೂಡ ಹೊಟ್ಟೆ ನೋವು ಜೋರಾಗಿ ಶುರು ಆಗ್ತದೆ. ಅವರು ಕೂಡ ಅಲ್ಲಿ ಇದ್ದಂತಹ ಹಾಸ್ಪಿಟಲ್ ತೋರಿಸ್ತಾರೆ, ಇನ್ನೂ ಕೆಲವು ಹಾಸ್ಪಿಟಲ್ ತೋರಿಸ್ತಾರೆ. ಬಟ್ ಯಾರಿಗೂ ಕೂಡ ಯಾವುದೇ ರೀತಿಯ ಅದಕ್ಕೆ ಬೇಕಾದಂತಹ ರೆಮಿಡೀಸ್ ಮಾಡಿದ್ರೂ ಕೂಡ ಆಗ್ತಿರ್ಲಿಲ್ಲ. ಯಾವುದೇ ರೀತಿಯ ಚೆಕಪ್ ಮಾಡಿದ್ರೂ ಕೂಡ ಏನಾಗಿದೆ ಅಂತ ಕಂಡು ಬರ್ತಿರ್ಲಿಲ್ಲ. ಲಾಸ್ಟಿಗೆ ಒಂದು ದಿವಸ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ನೋಡುವ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಆ ಮಗುವಿನ ಲಿವರಲ್ಲಿ ಹಲ್ವಾ, ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಅದೊಂದು ಸ್ವೀಟ್, ಆ ಹಲ್ವಾ ಹೇಗೆ ತಿಂದಿದ್ದಾನ ಹಾಗೆ ಇರ್ತದೆ, ಸ್ವಲ್ಪ ಕೂಡ ಕರಗದೆ ಹಾಗೆ ಇರ್ತದೆ. ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗಿ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸ್ತಾರೆ. ಆಪರೇಷನ್ ಮಾಡಿಸ್ಲಿಕ್ಕೆ ಇವರ ಹತ್ರ ಹಣ ಇದ್ದದ್ದೇ, ಅದು ಕೂಡ ಏನಂದ್ರೆ ಇನ್ನೊಂದು ಹೊಸ ಮನೆ ಕಟ್ಟಿಸ್ತಾರೆ. ಅಂದ್ರೆ ತುಂಬಾ ಹಳತ್ತಾಗಿತ್ತು ಮನೆ, ಯಾವ ಟೈಮಲ್ಲೂ ಕೂಡ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಮನೆ ಅದು. ಮೊದಲು ಇವರ ತಂದೆ ಇದ್ದ ಟೈಮಲ್ಲೇ ಒಂದು ಮನೆ ಜಾಗ ತಕೊಂಡು ಮನೆ ಕಟ್ಟಿಸಿರ್ತಾರೆ. ಅದಕ್ಕೆ ಸ್ವಲ್ಪ ಲೋನ್ ತಗೊಂಡಿರ್ತಾರೆ. ಅದರಲ್ಲಿ ಮಿಕ್ಕಿದಂತಹ ಅಮೌಂಟನ್ನು ಈ ಆಪರೇಷನ್ಗೆ ಹಾಕಿರ್ತಾರೆ. ಆದರೂ ಕೂಡ ಅವರಿಗೆ ಇನ್ನೂ ಕೂಡ ಅಮೌಂಟ್ ಬೇಕಿರ್ತದೆ. ಯಾಕೆಂದರೆ ಇವರು ಇಲ್ಲಿ ಆಪರೇಷನಲ್ಲಿ ಬ್ಯುಸಿ ಇರುವ ಟೈಮಲ್ಲಿ ಆ ಹೊಸ ಮನೆಗೆ ಹಾಕಿದ್ದಂತಹ ಹೊಸ ಬಾಗಿಲಾಗಲಿ ಅಥವಾ ಹಂಚಾಗಲಿ ಇದನ್ನೆಲ್ಲ ಯಾರೋ ಒಬ್ಬರು ಬಂದು ರಾಬರಿ ಮಾಡಿ ತಗೊಂಡೋಗಿರ್ತಾರೆ. ಅದರ ಟೆನ್ಷನಲ್ಲೂ ಕೂಡ ಇರ್ತಾರೆ. ಆದರೆ ಈಗ ಮಗು ಸೇಫಾಗಿ ಹುಷಾರಾಗಿದೆ. ಇದಾದ ಮೇಲೆ ಇನ್ನೊಂದು ಕ್ಲಾಶ್ ಏನಾಗ್ತದೆ ಮನೆಯಲ್ಲಿ ಅಂದರೆ, ಅವರ ತಂಗಿ ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಬೈದ ಕಾರಣ ಅವರು ಇಮಿಡಿಯೇಟ್ ಆಗಿ ಸುಸೈಡ್ ಮಾಡುವಂತಹ ಥಾಟ್ ತಗೊಂಡು ಅಲ್ಲೇ ಇದ್ದಂತಹ ಬಾವಿಗೆ ಹೋಗಿ ಹಾರ್ತಾರೆ. ಹಾರಿದ ಮೇಲೆ 1 ಗಂಟೆವರೆಗೆ ಇವರಿಗೆ ಅಭಿಗೆ ಅವಳ ತಂಗಿ ಕಾಣದ ನೋಡಿ ಬದಿಯ ಮನೆಗೆ ಹೋಗಿ ಕೇಳ್ತಾರೆ, ನನ್ನ ತಂಗಿ ಇಲ್ಲಿ ಏನಾದರೂ ಬಂದಿದ್ಲಾ, ಏನಾದರೂ ಆಗಿತ್ತ ಇಲ್ಲಿ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಿನ್ನ ತಂಗಿ ಇಲ್ಲಿ ಬರಲಿಲ್ಲ, ಇಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ ಅಂತ. ಇನ್ನೊಬ್ರು ಬಂದು ಹೇಳ್ತಾರೆ, ಆಗ ಬಾವಿ ಆಚೆ ಸೌಂಡ್ ಆಯಿತು, ಜಸ್ಟ್ ಒಂದು ನೋಡಿ ಚೆಕ್ ಮಾಡಿ ಬಾ ಅಂತ. ಅಭಿಯ ತಲೆಯಲ್ಲಿ ಇರ್ತದೆ, ಇಷ್ಟೊಂದು ದೊಡ್ಡ ಡಿಸಿಷನ್ ತಕ್ಕೊಳ್ಳುವಷ್ಟು ದೊಡ್ಡ ಹುಡುಗಿ ಅಲ್ಲ ಅವಳು, ಹೀಗೆ ಯಾಕೆ ಮಾಡ್ಕೊಳ್ತಾಳೆ, ಆದರೂ ಕೂಡ ನೋಡುವ ಹೋಗಿ ಅಂತ ಚೆಕ್ ಮಾಡುವಾಗ ಬಾವಿಯಲ್ಲಿ ತೇಳ್ತಾ ಇತ್ತು ಅವಳ ಬಾಡಿ. ಇಮಿಡಿಯೇಟ್ ಆಗಿ ಆ ಬಾಡಿಯನ್ನು ಹಾಸ್ಪಿಟಲ್ಗೆ, ಅಂದರೆ ಕಾಸರಗೋಡಿನ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವಳು ಹುಷಾರು ಕೂಡ ಆಗ್ತಾಳೆ. ಅಷ್ಟೇನು ನೀರು ಹೋದ ಕಾರಣ ಅವಳು ಹುಷಾರಾಗಿ ರಿಟರ್ನ್ ಮನೆಗೆ ಬರ್ತಾಳೆ. ಇದೆಲ್ಲ ಜಂಜಾಟ ಮುಗೀತು, ಇನ್ನೂ ಸ್ವಲ್ಪ ನೆಮ್ಮದಿಯಲ್ಲಿ ಇರುವಂಥ ಟೈಮ್ ಬರಲಿ ಅಂತ ಅಭಿ ಥಿಂಕ್ ಮಾಡುವ ಟೈಮಲ್ಲಿ ಅವ ಕೆಲಸಕ್ಕೆ ಹೋಗಿ ರಿಟರ್ನ್ ಬರುವಾಗ ಮನೆಗೆ ಏನಾಗ್ತದೆ ಅಂದರೆ, ಅವನ ತಾಯಿ ಕೂದಲೆಲ್ಲ ಬಿಟ್ಟು ಒಂದು ವಿಚಿತ್ರವಾಗಿ ಶಿವರಿಂಗ್ ಪೊಸಿಷನಲ್ಲಿ ಕುತ್ಕೊಂಡಿರ್ತಾರೆ. ಅವ್ರು ಶಿವರಿಂಗ್ ಆಗ್ತಿರ್ತಾರೆ. ಇದನ್ನು ನೋಡಿದ ಅಬ್ಬಿ ಇಮಿಡಿಯೇಟ್ ಆಗಿ ಅವನ ಅಣ್ಣನಿಗೆ ಕಾಲ್ ಮಾಡಿ ಅಲ್ಲೇ ಹತ್ತಿರದಲ್ಲಿ ಸ್ವಾಮಿ ಕೊರಗಜ್ಜನವರ ಚಾಕರಿ ಮಾಡುವಂತಹ ಒಂದು ಭಟ್ರಿರ್ತಾರೆ, ಅವರ ಹತ್ರ ಹೋಗ್ತಾರೆ. ಒಂದು ಗುರುಗಳಿರ್ತಾರೆ. ಗುರುಗಳ ಹತ್ರ ಹೋಗಿ ಈ ವಿಷಯ ಮತ್ತು ಅವರನ್ನು ಕರ್ಕೊಂಡೋಗಿ ಹೇಳ್ತಾರೆ, ಈ ರೀತಿ ಆಗ್ತಾ ಉಂಟು, ಏನಂತ ನೋಡಿ ಹೇಳ್ತೀರಾ ಅಂತ. ಅವರು ಹೇಳ್ತಾರೆ, ಈಗ ಇದು ಆರ್ಟಿ ಟೈಮ್ ಅಂತ, ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಆರ್ಟಿ ಮಾಲೆ ಅಮಾವಾಸ್ಯೆ ಈ ಟೈಮಲ್ಲಿ ಯಾವುದೇ ರೀತಿಯ ಈ ರೀತಿದ್ದು ಯಾವುದೇ ಕಾರ್ಯ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಬಿಡಿಸುವಂತಹ ಕಾರ್ಯ ಆಗಲಿ ಯಾವುದು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ನೋಡೋ ಏನಾಗಿದೆ ಅಂತ ನೋಡುವ ಅಂತ ಅವರ ಹತ್ರ ಮಾತಾಡ್ತಾರೆ. ಆ ಟೈಮಲ್ಲಿ ಆ ತಾಯಿ ಏನು ಹೇಳ್ತಾರೆ ಅಂದರೆ, ಗುರುಗಳ ಹತ್ರ ಕೇಳ್ತಾರೆ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕುಡಿಲಿಕ್ಕೆ. ಇವರು ಹೋಗಿ
ಆ ಸ್ವಾಮಿ ಕೊರಗಜ್ಜನ ಹತ್ತಿರ ಇದ್ದಂತಹ ತೀರ್ಥವನ್ನು ತಂದು ಅವರ ಕೈಯಲ್ಲಿ ಇಡುತ್ತಾರೆ. ಅವರದರ ಕುಡಿಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಕೈ ಮೇಲಕ್ಕೆ ಹೋಗ್ತಿರ್ಲಿಲ್ಲ. ಆದರೂ ಕೂಡ ಹೇಗಾದರೂ ಮಾಡಿ ಫೋರ್ಸ್ ಮಾಡಿ ಮೆಲ್ಲನೆ ಟೈಮ್ ತಗೊಂಡು ಅದನ್ನು ಕುಡಿಸ್ತಾರೆ. ಕುಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ಆ ಗುರುಗಳ ಮೇಲೆ ಅವರು ಸ್ಪಿಟ್ ಮಾಡಿಬಿಡ್ತಾರೆ. ಇದನ್ನು ನೋಡಿದವ ಗುರುಜಿ ಏನು ಹೇಳ್ತಾರೆ ಅಂದರೆ, ನಾಳೆ ಒಂದು ಟೈಮ್ ಕೊಡ್ತೇನೆ, ಆ ಟೈಮಿಗೆ ನಾನು ನಿಮ್ಮ ಮನೆಗೆ ಬಂದೆ ಒಂದು ಚಿಕ್ಕ ಮಟ್ಟಿನ ಒಂದು ಪೂಜೆ ಇಡುವ, ಹೋಮ ಏನಾದರೂ ಮಾಡುವ ಅಂತ ಹೇಳ್ತಾರೆ. ಹಾಗೆಯೇ ಅವರು ಮನೆಗೆ ಬರ್ತಾರೆ. ಮನೆಗೆ ನೆಕ್ಸ್ಟ್ ಡೇ 8 ಗಂಟೆಗೆ ಒಂದು ಟೈಮ್ ಕೊಟ್ಟಿರ್ತಾರೆ ರಾತ್ರಿ ಹೊತ್ತಲ್ಲಿ. ಈ ರೀತಿಯ ಕೆಲಸಕ್ಕೆಲ್ಲ ರಾತ್ರಿ ಹೊತ್ತಲ್ಲೇ ನಾರ್ಮಲಿ ಈ ಪೂಜಾ ಇದೆಲ್ಲ ಮಾಡೋದು. ಸೊ ಹಾಗಾಗಿ 8 ಗಂಟೆಗೆ ಪೂಜೆ ಎಲ್ಲ ರೆಡಿ ಮಾಡಿರ್ತಾರೆ. ಮನೆಯಲ್ಲಿ ಎಲ್ಲರೂ ಬಂದಿರ್ತಾರೆ. ಅವರ ತಂದೆ ಕುಟುಂಬ ಬಂದಿರ್ತದೆ, ತಾಯಿ ಕುಟುಂಬ ಬಂದಿರ್ತದೆ, ಎಲ್ಲರೂ ಬಂದಿರ್ತಾರೆ ಏನಂತ ನೋಡುವಂತ. ಅದು ತುಂಬ ಮಂದಿ ಅವರ ಹತ್ರ ಹೇಳಿರ್ತಾರೆ, ಯಾರ ನಿಮ್ಗೆ ಏನ ವಾಮಾಚಾರ ಮಾಡಿರ್ಬೋದು, ತಂತ್ರ ಮಂತ್ರ ಮಾಡಿರ್ಬೋದು, ಬಟ್ ಇವರು ಅದನ್ನಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇವರು ಯಾವ ವಿಷಯದಲ್ಲೂ ಇರಲಿಲ್ಲ, ಯಾರಿಗೂ ತೊಂದರೆ ಮಾಡದಂತಹ ಕುಟುಂಬ ಆದ ಕಾರಣ ಇವರ ತಲೆಗೆ ಅದು ಬರಲೇ ಇಲ್ಲ. ಆಕ್ಚುಲಿ ಇವರ ಮೇಲೆ ವಾಮಾಚಾರ ಮಾಡಿದವರು ಯಾರು ಅಂತ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೇನೆ, ಯಾವ ಒಂದು ರೀಸನ್ಗೆ ಮಾಡಿದ್ರು ಅಂತ ಕೂಡ ಹೇಳ್ತೇನೆ. ಸೊ ಇಲ್ಲಿಗೆ ಬರ್ತಾರೆ. ಮನೆಗೆ ಬಂದು ಅವರ ತಾಯಿಯನ್ನು ಕುತ್ಕೊಳಿಸ್ತಾರೆ. ತಾಯಿಯನ್ನು ಕುತ್ಕೊಳ್ಳಿಸಿ ಅವರನ್ನು ಕರೀಲಿಕ್ಕೆ ಟ್ರೈ ಮಾಡ್ತಾರೆ. ಅದು ಯಾವ ಪ್ರೇತ ಅವರನ್ನು ಹಿಡ್ದಿದ್ಯಾ ಅದನ್ನು ಕರೀಲಿಕ್ಕೆ ಟ್ರೈ ಮಾಡ್ತಾರೆ. ಎಷ್ಟು ಕರೆದ್ರೂ ಕೂಡ ಬರುವುದಿಲ್ಲ. ಆ ಹೊತ್ತಲ್ಲಿ ದೊಡ್ಡಮ್ಮನ ಮಗಳಿದ್ದಾಳಲ್ಲ, ಅವಳ ಮಗಳ ಗಂಡ ಬರ್ತಾರೆ, ಅಂದರೆ ಈತನ ಭಾವ ಬಂದುಬಿಟ್ಟು ಹೇಳ್ತಾರೆ, ಈ ಸತ್ತದ್ದಕ್ಕೆಲ್ಲ ಯಾವುದಾದ್ರೂ ಮದುವೆ ಏನಾದರೂ ಮಾಡಲಿಕ್ಕಿದ್ದಂತಹ ಕಾರ್ಯ ಉಳಿದಿದ್ರೆ ಅದನ್ನೆಲ್ಲ ಮಾಡಿ ಮುಗಿಸುವ ಅಂತ. ಅಷ್ಟೊತ್ತಲ್ಲಿ ಅಭಿ ಒಳಗೆ ಕೂತ್ಕೊಂಡಿದ್ದ ಅಭಿ ಏನು ಮಾಡ್ತಾರೆ, ತಮಾಷೆಗೆ ಹೇಳ್ತಾರೆ, ಇನ್ನು ಈ ಮದುವೆ ಆದ್ರೆ ಬೇರೆ 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 ಕಾರ್ಯ ಯಾವುದೆಲ್ಲ ಉಂಟು ನೋಡಿ ಅದನ್ನೆಲ್ಲ ಮಾಡಬೇಕಲ್ಲ, ಇದಕ್ಕೆಲ್ಲ ಈ ಸತ್ತದಕ್ಕೂ ಕೂಡ ಇದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಇರ್ತದ ಅಂತ ಹೇಳ್ತಾರೆ. ಸೊ ಇದನ್ನು ಸುಮ್ಮನೆ ತಮಾಷೆಗೆ ಹೇಳಿದಂಥ ಅಭಿಗೆ ಮತ್ತೆ ಒಂದು ಆಶ್ಚರ್ಯ ಆಗ್ಲಿಕ್ಕಿದ್ದಂತಹ ಒಂದು ಘಟನೆ ನಡೀತದೆ. ಅದು ಏನಂದರೆ, ತಾಯಿಯ ಮೈ ಮೇಲೆ ಬರ್ತದೆ ಆ ದೆವ್ವ. ಅದು ಏನು ಹೇಳ್ತದೆ ಅಂದರೆ, ನೀನು ಯಾರು ಅಂತ ಕೇಳುವಾಗ ಅದು ಫಸ್ಟಿಗೆ ಹೇಳುವುದೇನೆಂದರೆ, ನಾನು ನಿಮಗೆ ದೊಡ್ಡಮ್ಮ ಅಂತ ಹೇಳಿದೆಲ್ಲ, ಅವರ ಮೊದಲಿನ ಮಗ ತೀರಿಕೊಂಡಿದ್ರು ತುಂಬ ವರ್ಷಗಳ ಮುಂದೆ. ಅವರ ಆತ್ಮಕ್ಕೆ ಈಗ ಮದುವೆ ಆಗುವಂತಹ ಟೈಮ್ ಬಂದಿತ್ತು. ಸೊ ಅದು ಕೂಡ ಕಿರುಕುಳ ಕೊಡ್ತಾ ಇತ್ತು. ಅದಕ್ಕೆ ಮದುವೆ ಕೂಡ ಮಾಡ್ತಾರೆ. ಮದುವೆ ಮಾಡಿದ ತಕ್ಷಣ ಒಂದು ಪ್ರೇತ, ಅಂದರೆ ಹುಡುಗಿಯ ಪ್ರೇತ ಯಾವುದನ್ನು ಮದುವೆ ಮಾಡಿ ಕೊಟ್ಟಿದ್ರ ಅದು ತಾಯಿಯ ಮೈ ಮೇಲೆ ಬರ್ತದೆ. ಮತ್ತು ಆ ಹುಡುಗನ ಪ್ರೇತಾತ್ಮ ತನ್ನ ಅಕ್ಕನ ಮೈ ಮೇಲೆ ಬಂದು ಹೇಳ್ತದೆ, ನನಗೆ ಗೊತ್ತಿಲ್ಲ, ಅಭಿ ಬಂದು ನಮ್ಮ ಹತ್ರ ಕ್ಷಮೆ ಕೇಳಬೇಕು, ನಮಗೆ ತಮಾಷೆ ಮಾಡ್ತಿದ್ದ ಮದುವೆ ವಿಷಯದಲ್ಲಿ ಅಂತ. ಅದನ್ನು ಕೇಳಿದ ಅಭಿಗೆ ಒಂದು ಸಲಕ್ಕೆ ಆಶ್ಚರ್ಯ ಆಗ್ತದೆ. ಯಾಕಂದರೆ ಒಳಗೆ ಅವನಷ್ಟಕ್ಕೆ ಮಾತಾಡಿದದು, ಯಾರ ಹತ್ರ ಕೂಡ ಶೇರ್ ಮಾಡಲಿಲ್ಲ. ಅವನಷ್ಟಕ್ಕೆ ಮನಸ್ಸಲ್ಲಿ ಹೇಳಿದ್ದು, ಈ ಮದುವೆ ಆದಮೇಲೆ ಅದಕ್ಕೆ ಒಂದೊಂದು ಕಾರ್ಯ ಉಂಟು, ಅದೆಲ್ಲ ಮಾಡ್ಲಿಕ್ಕೆ ಇರ್ತದ ಮಾರೆ ದೆವ್ವಗೆ ಇದಕ್ಕೆಲ್ಲ ಅಂತ. ಆದ ನಂತರ ಏನಾಗ್ತದೆ, ಇಷ್ಟೆಲ್ಲ ವಿಷಯ ಆದರೂ ಕೂಡ ಅವನ ಹತ್ರ ಬಂದು ಕ್ಷಮೆ ಕೇಳಿಸ್ತದೆ. ಆದ ನಂತರ ಅದು ಹೋಗಿರ್ತದೆ. ಇನ್ನು ಇದೆಲ್ಲ ಕಾರ್ಯ ಎಲ್ಲ ಮುಗಿತಲ್ಲ, ಇನ್ನೂ ತಮ್ಮ ತಲೆ ಬಿಸಿ ಹೋಯ್ತಲ್ಲ ಅಂತ ಅಂದ್ಕೊಂಡು ಅವತ್ತು ರಾತ್ರಿ ನೆಮ್ಮದಿಯಲ್ಲಿ ಮಲಗುವಂತ ಡಿಸೈಡ್ ಮಾಡಿದ ಈ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಲಗಿರುವಾಗ ಅವರ ಹತ್ತಿರದಿಂದ ಯಾರೋ ಒಬ್ಬರು ಪಾಸ್ ಆದಾಗೆ, ಅಂದರೆ ಅವರದೊಂದು ಹಂಚಿನ ಮನೆ ಆದ ಕಾರಣ ಒಂದೊಂದು ಮೂಲೆ ನಿಮಗೆ ಗೊತ್ತಿರ್ತದೆ ಎಷ್ಟು ಡಾರ್ಕ್ ಇರ್ತದೆ ಅಂತ. ಆ ಜಾಗದಲ್ಲಿ ಬೀಡಿ ಎಳೆಯುವಂತಹ ಸ್ಮೆಲ್, ಇಲ್ಲದಿದ್ದರೆ ಯಾವುದೋ ಒಂದು ಬಾಡಿಯನ್ನು ನಾವು ಹೊತ್ತು ಮಾಡುವಾಗ, ಫೈರ್ ಮಾಡುವಾಗ ಅದು ಯಾವ ರೀತಿ ಸ್ಮೆಲ್ ಬರ್ತದೆ ನೋಡಿ, ಆ ರೀತಿಯ ಸ್ಮೆಲ್, ಅಂದರೆ ಸ್ಮಶಾನದಲ್ಲಿ ಹೊತ್ತಿಸುವಾಗ ಯಾವ ರೀತಿಯ ಸ್ಮೆಲ್ ಬರ್ತದೆ ಆ ರೀತಿಯ ಸ್ಮೆಲ್ ಬರ್ತಾ ಇತ್ತು. ಮತ್ತು ತನ್ನಷ್ಟಕ್ಕೆ ಟ್ಯಾಪ್ ಆನ್ ಆಗೋದು, ಲೈಟ್ ತನ್ನಷ್ಟಕ್ಕೆ ಆನ್ ಆಫ್ ಆಗೋದು, ಈ ರೀತಿಯೆಲ್ಲ ಆಗ್ತಾ ಇತ್ತು. ಆದರೂ ಕೂಡ ಅವರ ತಲೆಯಲ್ಲಿ ಒಂದು ಕನ್ಫ್ಯೂಷನ್ ಏನಿತ್ತಂದರೆ, ನಮ್ಮದೆಲ್ಲ ನಾವು ಬೇಕಾದ ಎಲ್ಲ ರೀತಿಯ ಇದು ಮಾಡಿ ಆಯಿತು ಕಾರ್ಯ, ಇದು ಇನ್ನು ಯಾವುದು ಅಂತ. ಇದೆಲ್ಲ ನೋಡ್ತಾ ಇರುವಾಗ ಅವರಿಗೆ ಇನ್ನೂ ಕೂಡ ಸಮಾಧಾನ ಆಗಲಿಲ್ಲ. ಅವರು ಪುನಃ ಹೋಗಿ ಅವರ ಗುರುಗಳ ಹತ್ರ ಹೇಳುವಾಗ ಅವರು ಇನ್ನೊಂದು ಬೇರೆ ಜಾಗ ತೋರಿಸ್ತಾರೆ. ಅಲ್ಲಿಗೆ ಹೋಗಿ ಕೇಳಿ ನೋಡಿ, ಯಾಕಂದರೆ ಈ ಟೈಮಲ್ಲಿ ಈ ಥರದ್ದೆಲ್ಲ ಕೆಲಸ ಯಾರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ ಏನಾಯ್ತಂದರೆ, ಅವರು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಅವರ ಮನೆಯಲ್ಲಿ ಹೇಳ್ತಾರೆ, ಇವತ್ತೊಂದು ಪೂಜೆ ಇಡುವ, ಕರೆದು ನೋಡುವ ಯಾವುದು ಏನು ಪ್ರೇತ ಎಂಥ ಶಕ್ತಿ ಅಂತ ನೋಡುವ ಅಂತ ಹೇಳ್ತಾರೆ.
ಹಾಗೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗುವಾಗ ಅವರ ತಾಯಿಯನ್ನು ಕುತ್ಕೊಳ್ಳಿಸಿ, ಅವರ ಮೈ ಮೇಲೆಲ್ಲ ಬಂದದ್ದು, ಸೊ ಅವರನ್ನೇ ಕುತ್ಕೊಳ್ಳಿಸಿ ಏನಾಯಿತು, ಯಾರು ನೀನು ಅಂತ ಕರೀಲಿಕ್ಕೆ ಟ್ರೈ ಮಾಡುವಾಗ ಸಡನ್ ಆಗಿ ಒಂದು ಪ್ರೇತ ಅವರ ಮೈ ಮೇಲೆ ಬರ್ತದೆ. ಮೈ ಮೇಲೆ ಬಂದು ಹೇಳ್ತದೆ, ನಾನು ಇಲ್ಲಿಂದ ಬಂದದೊಂದೇ ರೀಸನ್, ಇವರ ಮನೆಯಲ್ಲಿದ್ದಂತಹ ಯಾವುದಾದ್ರೂ ಒಂದು ಹೆಣ್ಣು ಮಗಳ ಪ್ರಾಣ ತೆಗಿಲೇಬೇಕು ಅಂತ. ಆಲ್ರೆಡಿ ನಾನೊಂದು ಒಬ್ಬರದ್ದು ಪ್ರಾಣ ತೆಗೆದಿದ್ದೇನೆ ಅಂತ. ಅದೇ ಯಾರಂತ ಹೇಳಿ? ಅವರ ತಂದೆ. ನಾನೊಂದು ಪ್ರಾಣ ತೆಗ್ದಾಯ್ತು, ಇನ್ನೊಂದು ಪ್ರಾಣ ತೆಗಿಲಿಕ್ಕೆ ಉಂಟು. ಇವರ ಎಂಟೈರ್ ಫ್ಯಾಮಿಲಿಯನ್ನು ಸರ್ವನಾಶ ಮಾಡಲಿಕ್ಕೆ ಅಂತ ನಾನು ಬಂದಿರೋದು, ನನ್ನನ್ನು ಕಳಿಸಿರೋದೇ ಅದಕ್ಕೆ ಅಂತ ಹೇಳ್ತಾರೆ. ಆಗ ಅವರಿಗೆ ಕನ್ಫರ್ಮ್ ಆಗ್ತದೆ ಇದು ಮಾಡಿದ್ದು ವಾಮಾಚಾರ ಅಂತ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಥ್ರೂ ಮಾಡಿದ್ದಾರೆ ಅಂತ. ಚೆಕ್ ಮಾಡ್ತಾ ಹೋಗುವಾಗ ಏನಾಗ್ತದೆ ಅಂದರೆ, ಅವರ ಅಣ್ಣ ಯಾವುದೋ ಒಂದು ವಿಷಯಕ್ಕೆ ಅವರ ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹೋಗುವಾಗ ಅಲ್ಲಿದ್ದಂತಹ ರೂಮಲ್ಲಿ ಅವರು ಕುತ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡ್ತಾ. ಆಗ ಅಬ್ಬಿ ಅಣ್ಣ ಎಲ್ಲಿ ಹೋಗಿದ್ದಾನೆ ಅಂತ ಒಳಗೆ ಹೋಗಿ ನೋಡುವಾಗ ಅವರ ಅಣ್ಣ ನೆಲದ ಮೇಲೆ ಫ್ಯಾನ್ ತಿರುಗಿದಂತೆ ತಿರುಗ್ತಾ ಇದ್ದಾರೆ, ವಿದೌಟ್ ಎನಿ ಸಪೋರ್ಟ್, ವಿದೌಟ್ ಎನಿ ವಸ್ತು ಯಾವುದು ಯೂಸ್ ಮಾಡದೆ ಫ್ಯಾನ್ ತಿರುಗಿದಾಗಿ ತಿರುಗ್ತಾ ಇದ್ರು. ಅದನ್ನು ನೋಡಿ ಇಮಿಡಿಯೇಟ್ ಆಗಿ ಇನ್ನೊಂದು ಗುರುಜಿಯನ್ನು ಕರ್ಕೊಂಡು ಒಳಗೆ ಹೋಗಿ ನೋಡುವಾಗ ಅವರ ಮೈ ಮೇಲೆ ಇನ್ನೊಂದು ಪ್ರೇತ ಬಂದಿತ್ತು. ಚೆಕ್ ಮಾಡುವಾಗ ಟೋಟಲ್ 7 ಪ್ರೇತಗಳ ಇವರಿಗೆ ಉಪದ್ರ ಆಗ್ತಾ ಇತ್ತು. ಅದ ನಂತರ ಏನಾಯ್ತಂದ್ರೆ, ಅವರನ್ನು ಹೊರಗೆ ಕರ್ಕೊಂಡು ಬರ್ತಾರೆ, ಅವರ ಹತ್ರ ಕೇಳ್ತಾರೆ. ಆಗ ಅದು ಹೇಳ್ತದೆ, ನಾನು ಸ್ಮಶಾನ ಕಾಳಿ ಅಂತ, ನನ್ನನ್ನು ಮಶಾನದಲ್ಲಿ ನನ್ನನ್ನು ಪೂಜೆ ಮಾಡಿ ಕಳಿಸಿದ್ದಾರೆ, ಇವರ ಫ್ಯಾಮಿಲಿಯನ್ನು ಸರ್ವನಾಶ ಮಾಡಬೇಕು ಅಂತ. ನನ್ನ ನೆಗೆಟಿವ್ ಎನರ್ಜಿ ಎಷ್ಟಂದರೆ, ಸ್ಮಶಾನ ಕಾಳಿ ಎಷ್ಟು ಪವರ್ಫುಲ್ ಅಂದರೆ ಅದರ ಮುಂದೆ ಯಾವುದೇ ಈ 7 ಪ್ರೇತ ಇದೆಯಲ್ಲ ಅದು ಕೂಡ ಯಾವ ಲೆಕ್ಕಕ್ಕೂ ಇಲ್ಲ. ಅದ ನಂತರ ಅವರ ಹತ್ರ ಕ್ವೆಶ್ಚನ್ ಮಾಡುವಾಗ ಸಡನ್ ಆಗಿ ಆ ಪ್ರೇತ ಅಬ್ಬಿಯ ಮೈ ಮೇಲೆ ಬರ್ತದೆ. ಅಬ್ಬಿ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂದರೆ 4 ಮಂದಿ ಹಿಡಿದ್ರೂ ಕೂಡ ಅವರನ್ನು ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೂ ಅವರ ಅಣ್ಣನ ಹೆಗಲ ಮೇಲೆ ತಲೆ ಮೇಲೆಲ್ಲ ಹೋಗಿ ನಿಲ್ತಾ ಇದ್ರು, ಅಷ್ಟು ಪವರ್ಫುಲ್ ಆಗಿದ್ರು ಅವರು. ಅವರ ಹತ್ರ ಕೇಳುವಾಗ ಅವರು ಹೇಳುವುದೊಂದೇ, ನಾನು ಈ ಮನೆಯನ್ನು ಸರ್ವನಾಶ ಮಾಡದೆ ನಾನು ಹೋಗುವುದಿಲ್ಲ. ಆಗ ಆ ಗುರುಗಳೇನು ಹೇಳ್ತಾರೆ, ನೀನು ನನ್ನಕ್ಕಿಂತ ದೊಡ್ಡ, ನೀನು ಈ ದೈವಗಳಿಗಿಂತ ದೊಡ್ಡ ಅಂತ. ಅಷ್ಟೊತ್ತಲ್ಲಿ ಅವರ ಅಣ್ಣನ ಮೈ ಮೇಲೆ ಬಂದು ಆ ದೈವ ಹೇಳ್ತದೆ, ನನ್ನಕ್ಕಿಂತ ದೊಡ್ಡ ನೀನು ಅಂತ. ಯಾಕಂದರೆ ಅವರೆಲ್ಲ ದೈವ ಚಾಕ್ರಿ ಮಾಡ್ತಿದ್ದವರು, ಅವರ ತಂದೆ ಕೂಡ ದೈವ ಚಾಕ್ರಿ ಮಾಡ್ತಿದ್ದದ ಕಾರಣ, ಅವರಷ್ಟು ಪವಿತ್ರ ಇದ್ದ ಕಾರಣ ಅದು ಮೈ ಮೇಲೆ ಬರಲಿಕ್ಕೆ ಸಾಧ್ಯ. ಇದಾದ ನಂತರ ಏನಾಗ್ತದೆ, ಅವರ ಹತ್ರ ಕೇಳುವಾಗ ಅದೇ ನಾನು ಸರ್ವನಾಶ ಮಾಡಲಿಕ್ಕೆ ಬಂದದ್ದು ಅಂತ. ಅಲ್ಲಿ ಒಂದು ಹೋಮಕುಂಡ ಇಟ್ಟಿರ್ತಾರೆ, ಇದನ್ನು ನೋಡೋ ಚೆಲ್ಲಿ ತೋರಿಸು ಅಂತ ಹೇಳುವಾಗ ಅದನ್ನು ಚೆಲ್ಲಿ ತೋರಿಸ್ತದೆ. ನೋಡಿದ್ಯಾ, ನನಗೆ ಏನಾಗಲಿಲ್ಲ, ನಾನು ಇದನ್ನೇ ಚೆಲ್ಲುವಷ್ಟು ನನಗೆ ತಾಕತ್ತಿದೆ ಅಂತ. ಅಷ್ಟೊತ್ತಲ್ಲಿ ಅವರೇನು ಮಾಡ್ತಾರೆ, ಅಬ್ಬಿಯ ತಲೆಯ ಕೂದಲು, ಆ ಕೂದಲನ್ನು ಮೆಲ್ಲಕ್ಕೆ ಹಿಂದ ಭಾಗಕ್ಕೆ ತಂದು ಎಳಿಲಿಕ್ಕೆ ಟ್ರೈ ಮಾಡ್ತಾರೆ. ಅವರು ಎಳೆದು ಅದನ್ನು ಇನ್ನೂ ಹೋಮಕುಂಡಕ್ಕೆ ಬಿಸಾಡುವಂತ ಹೇಳುವ ಟೈಮಲ್ಲಿ ಅದು ಆ ಗುರುಗಳ ಕೈಯನ್ನೇ ಟ್ವಿಸ್ಟ್ ಮಾಡಿ ಆ ಕೂದಲನ್ನು ಅದು ತಕ್ಕೊಂಡು ಬೇರೆ ಕಡೆ ಬಿಸಾಡಿ ಬಿಡ್ತದೆ. ಇದನ್ನೆಲ್ಲ ನೋಡುವಾಗ ಅವರಿಗೆ ಗೊತ್ತಾಗ್ತದೆ, ಇದು ಕಮ್ಮಿದ್ದೇನು ಸಾಧಾರಣದಲ್ಲ, ಇದು ಒಂದು ತುಂಬಾ ಶಕ್ತಿಶಾಲಿ ಅಂತ. ಒಬ್ವಿಯಸ್ಲಿ ನೋಡಿ, ಒಂದು ಸ್ಮಶಾನದಲ್ಲಿ ಮಾಡಿದಂತಹ ಅಲ್ಲಿ ನಡೆದಂತಹ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬಂದಂತಹ ದುಷ್ಟಶಕ್ತಿ ಅದು. ಹಾಗಾದ್ರೆ ಅದಕ್ಕೆ ಒಂದು ಎಷ್ಟು ಪವರ್ಫುಲ್ ಇರ್ಬೋದು ಅದು, ಕರೆಕ್ಟ್ ಅಲ್ವಾ? ಇದಾದ ನಂತರ ಅವರು ಹೇಳ್ತಾರೆ, ನಿಮ್ಮ ದೈವಾರಾಧನೆ ನೀವು ಮಾಡ್ತೀರಲ್ಲ ನಿಮ್ಮ ವಿಟ್ಲದಲ್ಲಿ, ಅಲ್ಲಿಗೆ ಹೋಗುವ, ನಾನು ಅಲ್ಲಿಗೆ ಬರ್ತೇನೆ ಅಂತ. ಇದು ನಾನು ದೈವಕ್ಕಿಂತ ಮೇಲೆ ಅಂತ ಹೇಳಿತ್ತಲ್ಲ ಇದು, ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಅಬ್ಬಿ ಇನ್ನೂ ರಿಕ್ಷಾದಿಂದ ಎಳಿಬೇಕಂತ ಟೈಮಲ್ಲಿ ಅಲ್ಲಿ ಅವರು ಪೂಜೆ ಮಾಡ್ತಿದ್ದಂತಹ ದೈವ ಅವರ ಮೇಲೆ ಬರ್ತದೆ. ದೈವ ಬಂದುಬಿಟ್ಟು ಅಲ್ಲಿ ಹೇಳ್ತದೆ ಏನಂದರೆ, ಇದು ಯಾವುದು ಬಂದಿದ್ಯಾ ಅದನ್ನು ನಾನು ಬಿಡೋದಿಲ್ಲ, ಅದನ್ನು ನಾನು ಹೇಗಾದರೂ ಮಾಡಿ ಓಡಿಸ್ತೇನೆ, ಅದು ನನ್ನಕ್ಕಿಂತ ದೊಡ್ಡದು ಅಂತ ಹೇಳಿದೆಯಲ್ಲ, ನಾನು ಅದನ್ನು ತೋರಿಸ್ತೇನೆ ಅಂತ. ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ, ಈ ಕುಟುಂಬವನ್ನು ನಾನು ಕಾಪಾಡ್ತೇನೆ ಅಂತ ಅದು ಹೇಳ್ತದೆ. ಅದನ್ನು ಹೇಳಿದ ಮೇಲೆ ಇದಕ್ಕೆ ಗೊತ್ತಾಗ್ತದೆ, ನಾನು ಇನ್ನು ಮಾಡಿದ್ದು ತಪ್ಪು ಅಂತ ಅರಿವಾಗ್ತದೆ. ಅದರ ಕಾರ್ಯ ಎಲ್ಲ ಮುಗಿಸ್ತಾರೆ, ಯಾವುದೆಲ್ಲ ಕಾರ್ಯ ಮಾಡಲಿಕ್ಕೆ ಉಂಟ ಕಾರ್ಯ ಎಲ್ಲ ಮುಗಿಸ್ತಾರೆ. ಆದಮೇಲೆ ಆ ಸ್ಮಶಾನ ಕಾಳಿಯನ್ನು ಪುನರಕರಿಸಿ ಆ ಸ್ಮಶಾನ ಕಾಳಿಯಿಂದನೇ ಆ ದೈವ ದೇವರ ಹತ್ರ ಕ್ಷಮೆಯನ್ನು ಕೇಳಿಸ್ತಾರೆ.
ಕ್ಷಮೆಯನ್ನು ಕೇಳಿಸಿ ಎಲ್ಲ ಆದಮೇಲೆ ಇನ್ನೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಆದ ಮೇಲೆ ಇವರಿಗೆ ಗೊತ್ತಾಗ್ತದೆ ಅದು ಮಾಡಿದ್ದು ಅವರದೇ ಬದಿಯ ಮನೆಯವರು ಅಂತ. ಅವರು ಮಾಡಿದ್ದ ಸಿಲ್ಲಿ ರೀಸನ್ ಏನು ಗೊತ್ತಾ, ಇವರ ಅಕ್ಕನಿಗೆ ಅವರೊಂದು ಪ್ರಪೋಸಲ್ ತಂದಿದ್ರು, ಆದರೆ ಅವರ ಮಗನನ್ನೇ, ಅಂದರೆ ಬದಿ ಮನೆಯವರ ಮಗನನ್ನೇ ಹೇಳಿದರು, ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡ್ತೀರಾ ಅಂತ ಇವರ ತಂದೆ ಹತ್ರ ಕೇಳಿದರು. ಬದಿ ಮನೆಯವರಲ್ಲ ಅಂತ ಇವರು ಬೇಡ ಅಂತ ಹೇಳಿದರು, ನಾವು ಕೊಡ್ಲಿಕ್ಕೆ ಆಗುದಿಲ್ಲ, ನಮಗೆ ಆಗುದಿಲ್ಲ ಅಂತ ಹೇಳಿದ ಅದೇ ಒಂದು ಸಿಲ್ಲಿ ರೀಸನಿಗೋಸ್ಕರ ಅವರು ಈ ರೀತಿಯ ವಾಮಾಚಾರ ಇವರ ಮೇಲೆ ಮಾಡಿದ್ದಾರೆ. ಅಂದರೆ ಆ ಹುಡುಗಿ ಕೂಡ ಬದುಕಬಾರ್ದು, ಆ ಹುಡುಗಿಯ ಲೈಫ್ ಬರ್ಬಾದಾಗಿ ಹೋಗಬೇಕು, ಹಾಗೂ ಇವರ ಫ್ಯಾಮಿಲಿ ರುಚ್ಚಾಗಿ ಹೋಗಬೇಕು ಅಂತ ಅವರು ಮಾಡಿತ್ತು. ಅವರಿಗೆ ಅಲ್ಲಿ ಇದ್ದಂತಹ ಇನ್ನೊಬ್ಬರು ಇವರ ಮನೆ ಬದಿಯವರು ಕೂಡ ಸಾಥ್ ಕೊಟ್ಟಿದ್ರು ಇದು ವಿಷಯ ಮಾಡಲಿಕ್ಕೆ. ಇದನ್ನು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮಾಡಿ ತಂದು ಇವರ ಮನೆಯಲ್ಲಿ ಒಂದು ಚಿಕ್ಕ ದಾರ, ಅದಕ್ಕೆ ಕೆಲವು ಯೂಸ್ ಆದಂತಹ ವಸ್ತುಗಳೆಲ್ಲ ಅಲ್ಲೇ ಇತ್ತು. ಅದನ್ನೆಲ್ಲ ಇವರಿಗೆ ಲಾಸ್ಟಿಗೆ ಇವರ ಮನೆಯಲ್ಲಿ ಸಿಕ್ಕಿತ್ತು. ಇದನ್ನೆಲ್ಲ ಅವರು ಗುರುಗಳೇ ತಕೊಂಡು ಹೋಗಿ ಅದರ ಬಗ್ಗೆ ಎಲ್ಲ ಏನೆಲ್ಲ ಮಾಡ್ಲಿಕ್ಕೆ ಉಂಟ ಕಾರ್ಯ ಅದನ್ನೆಲ್ಲ ಮಾಡಿಟ್ಟಿದ್ರು. ಹಾಗೂ ಆ ದೈವ ಹೇಳಿತ್ತು ಇವರಿಗೆ ಯಾರು ಮಾಡಿದ್ದಾರೆ ಅವರನ್ನು ನಾವು ಬಿಡುವುದಿಲ್ಲ ಅಂತ. ಅವರು ಕೂಡ ಈ ರೀತಿಯೇ ನರಕ ಅನುಭವಿಸಬೇಕು, ಇಷ್ಟೇ ಕಷ್ಟ ಅನುಭವಿಸುವಾಗೆ ನಾ ಮಾಡಿಕೊಡ್ತೇನೆ ಅಂತ. ಸೊ ಆ ಫ್ಯಾಮಿಲಿಗೂ ಕೂಡ 4 ಮಕ್ಕಳು, 2 ಗಂಡು 2 ಹೆಣ್ಮಕ್ಳು. ಈ ಗಂಡು ಮಕ್ಕಳ ಮದುವೆ ಎಲ್ಲ ಆಗಿತ್ತು. ಅದರಲ್ಲಿ ಒಬ್ಬರ ದೊಡ್ಡವರ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ, ನಾನಿಲ್ಲಿ ಇವನೊಟ್ಟಿಗೆ ಇರಲಿಕ್ಕೆ ನನಗೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ. ಇನ್ನೊಬ್ಬಳು ಏನು ಮಾಡಿದ್ದಾಳೆ, ಆ ಮಗನನ್ನೇ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡಿ ಕುತ್ಕೊಂಡಿದ್ದಾರೆ. ಸೊ ಇವರಿಬ್ಬರು ಕೂಡ ಮಕ್ಕಳು ಕಾಂಟ್ಯಾಕ್ಟಲ್ಲಿ ಇಲ್ಲ ತಂದೆ ತಾಯಿ ಹತ್ರ. 2 ಹೆಣ್ಣು ಮಕ್ಕಳು ಏನು ಮಾಡಿದ್ದಾರೆ, ಬೇರೆಯವರ ಜೊತೆ ಓಡಿ ಮದುವೆ ಆಗಿದ್ದಾರೆ. ಇವರಿಗೆ ಸಾಥ್ ಕೊಟ್ಟವರು ಈಗ ಇಲ್ಲ, ಅವರು ತೀರಿಕೊಂಡಿದ್ದಾರೆ. ಅದು ಕೂಡ ಒಂದು ಗಲೀಜಿ ರೀತಿಯಲ್ಲಿ ತೀರಿಕೊಂಡಿದ್ದಾರೆ ಅಂತೆ. ಸೊ ಈಗಿನ ಕಾಲದಲ್ಲಿ ಮೊದಲಿಗೆಲ್ಲ ಏನಾಗ್ತಿತ್ತಂದರೆ, ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗದಿದ್ರೆ ಸುಮ್ಮನೆ ಕುತ್ಕೊಳ್ತಿದ್ರು. ಈ ರೀತಿಯ ವಾಮಾಚಾರ ಎಲ್ಲ ಮೊದಲಿನ ಕಾಲದಲ್ಲಿ ತುಂಬ ಜಾಸ್ತಿ ಇತ್ತು. ಆದರೂ ಕೂಡ 1-2 ಸಲ ಥಿಂಕ್ ಮಾಡ್ತಿದ್ವಿ. ಈ ಸಿಲ್ಲಿ ರೀಸನ್ಸ್ಗೆಲ್ಲ ಯಾರು ಮಾಡ್ತಿರ್ಲಿಲ್ಲ. ಈಗ ನೋಡಿ, ಯಾರು ಕೂಡ ಒಂದು ಇಂಡಿಪೆಂಡೆಂಟ್ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಯಾರಿಗೂ ಬೇಡ, ಅದಕ್ಕೆ ಫ್ಲ್ಯಾಟಲ್ಲಿ ಕುತ್ಕೊಳ್ತಿದ್ದಾರೆ. ಈ ರೀತಿಯ ಕಿರಿಕಿರಿ ಬೇಡ. ಅಂದರೆ ಬದಿ ಮನೆಯವರು ಯಾರಂತಲೇ ಗೊತ್ತಿರಲಿಕ್ಕಿಲ್ಲ ಫ್ಲ್ಯಾಟಲ್ಲಿ, ಅಷ್ಟು ಇಂಡಿಪೆಂಡೆಂಟ್ ಆಗಿ ಅವರ ಫ್ಲ್ಯಾಟಲ್ಲಿ ಇರ್ತಾರೆ. ಈಗಿನ ಕಾಲದಲ್ಲಿ ಈ ರೀತಿಯೆಲ್ಲ ನೋಡ್ಲಿಕ್ಕೆ ಸಿಗುವಾಗ ಯಾರಿಗೂ ಕೂಡ ಯಾರ ಹತ್ರ ಕೂಡ ನಂಬುವಂತಹ ಪರಿಸ್ಥಿತಿ ಇಲ್ಲ. ನಮಗೆ ಯಾರನ್ನ ಕೂಡ ನಂಬಲಿಕ್ಕಾಗೋದಿಲ್ಲ, ನಮ್ಮ ಫ್ಯಾಮಿಲಿ ಆಗಲಿ ಯಾರನ್ನ ಕೂಡ ನಂಬಲಿಕ್ಕಾಗೋದಿಲ್ಲ. ಸೊ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಏನೆಲ್ಲ ಆಗ್ತದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಬರ್ತೇನೆ.